ಜೊತೆಯಲ್ಲಿ ನ್ಯೂಸ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ಜೊತೆಯಲ್ಲಿ ನ್ಯೂಸ್ಗೆ ಸ್ವಾಗತ. ಬೆಂಗಳೂರಿನ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಾದಚಾರಿ ಮಾರ್ಗಗಳ ಅತಿಕ್ರಮಣ ತೆರವುಗೊಳಿಸಲು ಶಾಸಕ ರವಿ ಸುಬ್ರಹ್ಮಣ್ಯ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸಿದ್ದಾರೆ. ಇಂಜಿನಿಯರಿಂಗ್ ವಿಭಾಗ, ಸಂಚಾರ ಪೊಲೀಸ್, ಕಾನೂನು ಮತ್ತು ಸುವ್ಯವಸ್ಥೆ ಪೊಲೀಸ್ ಹಾಗೂ ಆರೋಗ್ಯ ಇಲಾಖೆಯ ಅಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ಪಾದಚಾರಿಗಳ ಸುರಕ್ಷತೆಗೆ ಆದ್ಯತೆ ನೀಡಿ ಕಾನೂನಿನ ಚೌಕಟ್ಟಿನೊಳಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಪಾದಚಾರಿಗಳಿಗೆ ಸುರಕ್ಷಿತ ಹಾಗೂ ಅತಿಕ್ರಮಣ ಮುಕ್ತ ಮಾರ್ಗ ಒದಗಿಸಲು ನಿರ್ಧರಿಸಲಾಯಿತು. ಈಗ ನಮಗೆ ಒಂದು ತಿಂಗಳೊಳಗಡೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಬೇಕು ನಾವು ತೀರ್ಮಾನ ಮಾಡಿದ್ದೀವಿ. ಯಾಕಂತ ಹೇಳಿದ್ರೆ ಈಗ ನಾನು ಬೇರೆ ಬೇರೆ ಅಸೋಸಿಯೇಷನ್ ಪ್ರಮುಖರ ಜೊತೆ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಳ್ತಾ ಇರೋದು ನಮಗೆ ಫುಟ್ಪಾತ್ ಕ್ಲಿಯರೆನ್ಸ್ ಮಾಡಿಕೊಡಿ, ಸೀನಿಯರ್ ಸಿಟಿಸನ್ಸ್ಗೆ, ಮಹಿಳೆಯರಿಗೆ, ಮಕ್ಕಳಿಗೆ ಓಡಾಡೋ ಒಂದು ಇದನ್ನು ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀವಿ. ಇವತ್ತು ನಾವೆಲ್ಲರೂ ಸೇರಿ ಒಂದು ಕಲೆಕ್ಟಿವ್ ಡಿಸಿಷನ್ ತಗೊಳ್ಳೋಣ. ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟು, ಹೆಲ್ತ್ ಡಿಪಾರ್ಟ್ಮೆಂಟು, ಪೊಲೀಸ್, ಟ್ರಾಫಿಕ್ಕು, ಒಂದು ಲಾ ಆ್ಯಂಡ್ ಆರ್ಡರ್ ನಾವು ಒಂದು ತೀರ್ಮಾನ ಮಾಡಿ ಆಯಿತು ಇಂತಿಷ್ಟು ದಿವಸದಲ್ಲಿ ಹಳೆಯ ವೆಹಿಕಲ್ ಶೋಪೀಸ್ ಥರ ನಿಲ್ಲಿಸಿರೋವನ್ನು ಎತ್ತೋದು ಮತ್ತು ಫುಟ್ಪಾತ್ ಕ್ಲಿಯರೆನ್ಸ್. ಜಾಗದ್ದು ಟೋಯಿಂಗ್ ವೆಹಿಕಲ್ಲು ನಾವೇನು ಮಾತಾಡ್ಬೋದು, ಈಗ ಆಲ್ರೆಡಿ ನಾವು ಮಾತಾಡಾಗಿದೆ. ಮುಖ್ಯಮಂತ್ರಿಗಳು ಹಿಂದಿನ ದಿನಗಳಲ್ಲಿ ಸಭೆಗಳಲ್ಲಿ ಹೇಳಿದ್ದಾರೆ. ಅದ್ರ ಪ್ರಕಾರವಾಗಿ ಇನ್ನು ಅಕಾರ್ಡೆನ್ಸ್ ವಿತ್ ಲಾ ನಾನು ಅದನ್ನೇ ಟೋಯಿಂಗ್ ವೆಹಿಕಲ್ ಕೊಡಬೇಕು ಅಂತ ತೀರ್ಮಾನ ಆಗಿದೆ. ಆದರೆ ಅದು ಯಾವಾಗ ಕೊಡ್ತಾರೆ ಅನ್ನೋದು ಡಂಪಿಂಗ್ ಯಾರ್ದು 5 ಎಕರೆ ಜಾಗ ಗುರುತಿಸ್ತೀವಿ ಇದ್ದಾರೆ. ಅವ್ರು ಗುರುತಿಸ್ತಿದ್ರೆ ಟೆಂಪ್ರರಿ ನಮ್ಮಲ್ಲಿ ಏನು ಗುರುತಿಸ್ಬೋದು ಅಲ್ಲ, ಅದನ್ನು ಮಾತಾಡೋಣ. ನೀವು ಅದಕ್ಕೋಸ್ಕರ ಈಗ ದುಡ್ಡು ಇಟ್ಕೊಂಡು GBA ಇದರಲ್ಲೇ ಕಾಯ್ಕೊಂಡು ಕೂತ್ರೆ ಆಗಲ್ಲ. ಟ್ರಾಫಿಕ್ ಕ್ಲಿಯರ್ ಮಾಡೋ ದೃಷ್ಟಿಯಿಂದ GBA ಅದೊಂದು ತೀರ್ಮಾನ ತಗೊಳ್ಳಿ. ಬೇರೆದಕ್ಕೆಲ್ಲ ಖರ್ಚು ಬೇಕಾದಷ್ಟು ಆಗುತ್ತೆ, ಕೊಡಲಿ. ಇದು ಜೆನ್ಯೂನ್ ಕೇಸ್ ಮಾಡಿ. ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಜೊತೆಯಲ್ಲಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.